ನಮಸ್ತೆ, ಐ ಆಮ್ ಕೋಮಲ್ ಆ್ಯಂಡ್ ಇದು ಇವತ್ತಿಂದು ವ್ಲಾಗು. ಇವತ್ತು ತುಂಬ ಮಳೆ ಬರ್ತಿತ್ತು ಆಯಿತಾ. ಮಾರ್ನಿಂಗಿಂದನೇ ಫಸ್ಟ್ ರೇನು, ಮೊದಲ ಮಳೆ ವರ್ಷದ ಸ್ಟಾರ್ಟ್ ಆಗಿತ್ತು. ಸಿಕ್ಕಾಪಟ್ಟೆ ಜೋರಾಗಿತ್ತು. ಹಾಗೆ ಇಟ್ ಸೌಂಡ್ಸ್ ಗುಡ್. ಇಷ್ಟೊಂದು ಉರಿ ಬಿಸಿಲಿನ ನಂತರ ಇಷ್ಟು ಜೋರಾಗಿ ಮಳೆ ಆಗಿರೋದ್ರಿಂದ ಕೂಲ್ ಆಗಿದೆ ಎನ್ವಿರಾನ್ಮೆಂಟ್ ಸ್ವಲ್ಪ. ಈಗ ಗ್ಲೋಬಲ್ ವಾರ್ಮಿಂಗ್ ಅದು ಇದು ಆಗ್ತಾ ಇರುತ್ತೆ, ಸೊ ಅರ್ತ್ ಕೂಡ ಹಾಟ್ ಆಗಿರುತ್ತೆ. ಸೊ ಈ ಥರ ಮಳೆ ಬಂದಾಗ ಸಿಕ್ಕಾಪಟ್ಟೆ ಕೂಲ್ ಆಗುತ್ತೆ. ಆ್ಯಂಡ್ ನಂದು ಲಕ್ಕಿಲಿ ಇವತ್ತು ಪೂಜೆ ಇತ್ತು. ಒಂಥರ ದೇವ್ರಿಗೆ ಹೋಗಬೇಕು ಅಂದರೆ ಮಡಿ ಮಾಡಿ ಕಳಿಸ್ತಾರಲ್ವ, ಆ ಥರ ಇಟ್ ವಾಸ್ ಅ ಗುಡ್ ಸೈನ್. ಆ್ಯಂಡ್ ನನ್ನ ಸಾಯಿಬಾಬಾ ಮೂರ್ತಿ ಒಡೆದೋಗ್ಬಿಟ್ಟಿತ್ತು. ಆ್ಯಂಡ್ ಇದು ಹೊಸ ಸಾಯಿಬಾಬಾ ಮೂರ್ತಿ ಇವತ್ತು ಇಟ್ಟು ಪೂಜೆ ಮಾಡಿದ್ದು. ಇಟ್ ವಾಸ್ ಅ ಗುಡ್ ಡೇ ಫಾರ್ ಮೀ. ಆ್ಯಂಡ್ ಅದು ಒಡೆದೋಗಿದ್ದ ರೀಸನ್ನ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ತೊಗೊಂಬಂದಿತ್ತು ಸಾಯಿಬಾಬಾನು. ಹಾಗೆ ನಾನು ಟೆಂಪಲ್ಗೆ ಹೋಗಿ ಅಲ್ಲಿಂದ ನಾನು ಸ್ಕೂಲಿಗೆ ಹೋಗ್ತೀನಿ ಎವ್ರಿ ಟೈಮ್. ನಾನು ವರ್ಷದಲ್ಲಿ ಒಂದು ಟೈಮ್ ಸಾಯಿಬಾಬಾ ಪೂಜೆ ಮಾಡ್ತೀನಿ. ಸೊ ಅಲ್ಲಿ ಸ್ಕೂಲಿಂದ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ನಾನು ಮತ್ತೆ ಮನೆಗೆ ಬಂದು ಸ್ವಲ್ಪ ಏನೋ ತಿನ್ನಬೇಕು ಅಂತ ಇದನ್ನು ಫ್ಲೇಕ್ಸ್ನ ಮಾಡ್ಕೊಂಡು ತಿಂದೆ. ಆ್ಯಂಡ್ ಇಟ್ ವಾಸ್ ಗುಡ್ ಡೇ. ಆ್ಯಂಡ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್ ಅಂತಾರೆ. ನಮ್ಮ ಲೈಫಲ್ಲಿ ಏನೇ ಆಗಿರ್ಬೋದು, ಏನೇ ಹೋಗಿರ್ಬೋದು, ಪ್ರತಿಯೊಂದು ಅದರದ್ದು ರೀಸನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾನಂತೂ ಎಲ್ಲನೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಎಲ್ಲದನ್ನು ಒಳ್ಳೆಯದನ್ನೇ ನೋಡ್ತೀನಿ. ನೀವು ಹಾಗೆ ನೋಡಿ. ಥ್ಯಾಂಕ್ ಯು.